ನಿರೀಕ್ಷಕ ನಾಗರಾಜ್ ಮದ್ದೂರ್ಗೆ ತಕ್ಷಣ ವರ್ಗಾವಣೆ ಮಾಡುವಂತೆ ಕರ್ವೆ ಒತ್ತಾಯ. ರಾಮದುರ್ಗ ಪಟ್ಟಣದ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮದ್ದೂರ್ ಅವರು ರಾಮದುರ್ಗ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಾದ ಮದುವೆ, ಹೆರಿಗೆ, ಮರಣ, ವೈದ್ಯಕೀಯ ವೆಚ್ಚ ಸೇರಿದಂತೆ ಇನ್ನು ಇತರೆ ಸೌಲಭ್ಯಗಳ ಅರ್ಜಿಗಳನ್ನು ಸ್ಥಳ ಪರಿಶೀಲನೆ ಮಾಡದೆ ತಿರಸ್ಕಾರ ಮಾಡುತ್ತಿರುತ್ತಾರೆ. ಇನ್ನು ಹಣ ನೀಡಿದವರ ಅರ್ಜಿಗಳನ್ನು ಮಾತ್ರ ಮಂಜೂರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗುರುವಾರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾರ್ಮಿಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಪ್ರೊಬೇಷನರಿ ಫೀಲ್ಡ್ನಲ್ಲಿ ಇದ್ದರೂ ಸಹಿತ ಹಣ ವಸೂಲಿಗೆ ನಿಂತಿದ್ದಾರೆ. ಒಂದು ವೇಳೆ ಇವರ ಸೇವೆ ಕಾಯಂ ಆದರೆ ಕಾರ್ಮಿಕರ ಮುಂದಿನ ಗತಿ ಏನು? ಶಾಪ್ ಲೈಸೆನ್ಸ್ಗಳನ್ನು ನೀಡಲು ಪ್ರತಿ ಅಂಗಡಿಗೆ 5,000 ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದಾರೆ. ತಮ್ಮವರೇ ಆದ ಮಧ್ಯವರ್ತಿಗಳನ್ನು ಹುಟ್ಟುಹಾಕಿ ಅವರಿಂದ ಅರ್ಜಿಗಳ ಪರಿಶೀಲನೆ ಮಾಡಿಸಿ ಅವರ ಮೂಲಕ ಹಣ ವಸೂಲಿ ಮಾಡುತ್ತಿದ್ದಾರೆ. ಇವರಿಗೆ ಯಾವುದೇ ಮೇಲಧಿಕಾರಿಗಳ ಭಯವಿಲ್ಲದೆ ಹಣ ವಸೂಲಿ ಮಾಡುತ್ತಿರುತ್ತಾರೆ. ಇನ್ನು ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲು ಆನ್ಲೈನ್ ಅಂಗಡಿಗಳಿಗೆ ಕಾರ್ಡುಗಳನ್ನು ನೀಡಿ ಪ್ರತಿ ಕಾರ್ಡ್ಗೆ 100 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇನ್ನು ಸರ್ಕಾರದಿಂದ ಕಾರ್ಮಿಕರಿಗೆ ಬಂದಿರುವಂಥ ಕಿಟ್ಗಳನ್ನು ಕಾರ್ಮಿಕರಿಗೆ ವಿತರಿಸದೆ ಯಾರ ಗಮನಕ್ಕೂ ತರದೆ ಖಾಸಗಿಯಾಗಿ ಹಣಕ್ಕೆ ಮಾರಿಕೊಳ್ಳುತ್ತಿದ್ದಾರೆಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತೇನು ಲೇಬರ್ಗಳಿಗೆ ಕೊಡುವಂಥ ಕಿಟ್ಗಳನ್ನ ಒಂದು ಕಡೆ ಕೂಡಿ ಸಂಗ್ರಹವನ್ನು ಮಾಡಿ ಒಂದು ಕಡೆ ಕೂಡಿಟ್ಟಿದ್ದಾರಂತ, ಅದನ್ನು ಕೂಡ ಲೇಬರ್ ಅವರಿಗೆ ಕೊಟ್ಟಿಲ್ಲ. ಅದರ ಜೊತೆಗೆ ಇವತ್ತೇನು ಪಾಪ ಲೇಬರ್ ದುಡಿಯುವಂಥವರು ತಮ್ಮ ಮಕ್ಕಳ ವಿವಾಹ ಆದಾಗ ಅವರಿಗೆ ಏನು ಸಹಾಯಧನ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯ ಮಾಡ್ತಾರಲ್ಲ, ಆ ಅಮೌಂಟನ್ನು ಅರ್ಜಿ ಹಾಕಿದಾಗ ಅವ್ರು ಅಮೌಂಟ್ ಕೊಟ್ಟರೆ ಮಾತ್ರ ಅವ್ರನ್ನ ಪಾಸ್ ಮಾಡ್ತಾರಂತ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡುವಂಥದ್ದೊಂದು ಕಾರ್ಯವನ್ನು ಮಾಡತ್ತಾರೆ. ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘ ರಾಮದುರ್ಗ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಮದುರ್ಗ ತಾಲೂಕಾ ಉಪಾಧ್ಯಕ್ಷ ಗಣೇಶ್ ವಾಯ್ ದೊಡ್ಡಮನಿಯವರು ಮೇಲಧಿಕಾರಿಗಳಾದ LO, ALC ಮತ್ತು DLC ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ದೂರು ನೀಡಿದ ಕಾರಣ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್ ಇವರ ನೇತೃತ್ವದಲ್ಲಿ ಇಂದು ರಾಮದುರ್ಗಕ್ಕೆ ಆಗಮಿಸಿರುವ ಜಿಲ್ಲಾ ಕಚೇರಿಯ ಕಾರ್ಮಿಕ ಅಧಿಕಾರಿಯಾಗಿರುವ ರಾಜೇಶ್ ಜಾಧವ್ ಅವರಿಗೆ ತಾಲೂಕಿನಲ್ಲಿರುವ ಕಾರ್ಮಿಕ ನಿರೀಕ್ಷಕರನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸಬೇಕೆಂದು ಪಟ್ಟು ಹಿಡಿದರು. ರಾಮದುರ್ಗಕ್ಕೆ ಬೇರೊಬ್ಬ ಅನುಭವಿ ಇರುವ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಮಿಕ ನಿರೀಕ್ಷಕರನ್ನು ನೇಮಿಸಬೇಕು. ಒಂದು ವೇಳೆ ವರ್ಗಾವಣೆ ಮಾಡದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಕುರಿತು ಕರ್ವೆ ಅಧ್ಯಕ್ಷರಾದ ವಿಜಯಕುಮಾರ್ ರಾಠೋಡ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು. ರಾಮದುರ್ಗ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮದ್ದೂರ್ ಅವರು ಹಗಲು ದರೋಡೆ ಮಾಡುತ್ತಿದ್ದಾರೆ. ಸಾಕಷ್ಟು ಶ್ರಮವಹಿಸಿ ಬಿಸಿಲಿನಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಲಾಖೆಯಿಂದ ಕಾರ್ಮಿಕರ ಕಾರ್ಡ್ ಮಾಡಲು ಹಣ ತೆಗೆದುಕೊಳ್ಳುತ್ತಿದ್ದಾರೆ. ಅದರ ಜೊತೆಗೆ ಇಲಾಖೆಯಿಂದ ಕಾರ್ಮಿಕರಿಗೆ ಸಿಗುವ ಮದುವೆ, ವೈದ್ಯಕೀಯ, ಅಂತ್ಯಕ್ರಿಯೆ ಹಾಗೂ ಇನ್ನಿತರ ಸಹಾಯಧನ ಅರ್ಜಿಗಳನ್ನು ಅನುಮೋದಿಸಲು ಸಹ ತಮ್ಮ ಚೇಲಾಗಳಿಂದ ಲಂಚ ತೆಗೆದುಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಕಾರ್ಮಿಕರು ಹಣ ನೀಡದಿದ್ದರೆ ಅಂತಹ ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಅವ್ರು ಹೆಂಗಂದ್ರೆ ಇವತ್ತು ಲೇಬರ್ ಕಾರ್ಡ್ಗಳನ್ನ ಮಾಡಬೇಕಾದ್ರೆ ಲೇಬರ್ ಕಾರ್ಡ್ ಮಾಡಿದ ಮೇಲೆ ತಮ್ಮ ಒಂದು ಅಸಿಸ್ಟೆಂಟ್ ಅಂದರೆ ಚೀಲಗಳನ್ನ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡು ಅವ್ರ ಕಡೆ ದುಡ್ಡು ಕೊಟ್ಟರೆ ಮಾತ್ರ ಇವರು ಪಾಸ್ ಮಾಡುವಂಥ ಅಂದರೆ ಲೇಬರ್ ಕಾರ್ಡ್ ಮಾಡುವಂಥ ವ್ಯವಸ್ಥೆ ಮಾಡ್ಯಾರ. ಅದು ಈ ಲೇಬರ್ ಇನ್ಸ್ಪೆಕ್ಟರ್ ನಾಗರಾಜ್ ಅವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಇಲ್ಲ, ಅದು ಕರಪ್ಷನ್ ನಡೀತಾ ಇತ್ತು. ಮೇಲಾಧಿಕಾರಿಗಳ ಗಮನಕ್ಕೆ ಮತ್ತು ಅವರಿಗೆ ತಿಳಿ ಹೇಳುವ ಮುಖಾಂತರ ಭಾಳಷ್ಟು ಇದನ್ನು ಮಾಡಿದರೂ ಕೂಡ ಅವರೇನು ಹಾದಿಗೆ ಬರಲಿಲ್ಲ. ಆದ ಕಾರಣ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಿದ್ದಾರೆ. ಇಂಥ ಕಾರ್ಮಿಕ ಆಫೀಸರು ನಮ್ಮ ತಾಲೂಕಿಗೆ ಬೇಡ, ಅವರು ಬೇರೆ ಕಡೆ ಅವ್ರು ಎಲ್ಲಿ ತಮ್ಮ ಅನುಕೂಲ ಆಗುತ್ತೋ ಅಲ್ಲಿ ಹೋಗಲಿ. ನಿಷ್ಠಾವಂತ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅನುಕೂಲ ಮಾಡುವಂಥ ಒಬ್ಬ ಇಲಾಖೆ ಅಧಿಕಾರಿ ನಮ್ಮಲ್ಲಿ ಬರಬೇಕು. ಮುಂದಿನ ದಿನಮಾನದಲ್ಲಿ ಇವತ್ತು ಏನು ಬಂದಿದ್ದಾರಲ್ಲ, ಇವತ್ತು ಹೈಯರ್ ಆಫೀಸರು ತಮ್ಮ ವರದಿಯನ್ನು ಅವ್ರು ಏನು ಮಾಡಿರ್ತಾರಲ್ಲ ಆ ವರದಿಯನ್ನು ಮೇಲಾಧಿಕಾರಿಗೆ ಒಪ್ಪಿಸಿ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡದೇ ಇದ್ದಲ್ಲಿ ಮುಂದಿನ ರೂಪ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಹೋರಾಟದ ಮುಖಾಂತರ ಆಗಿರಬೇಕು ಅಥವಾ ಇನ್ಯಾವುದೇ ಮುಖಾಂತರ ಆಗಿರಬೇಕು, ಭಾಳ ದೊಡ್ಡ ತೀವ್ರ ಮಟ್ಟಕ್ಕೆ ತಗೊಳ್ಳೋಕ್ಕೆ ಅಂತ ತಮ್ಮೆಲ್ಲ ಮೀಡಿಯಾ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ. ನಂತರ ಕಾರ್ಮಿಕ ಅಧಿಕಾರಿ ಮಾತನಾಡಿ, ರಾಮದುರ್ಗ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮದ್ದೂರ್ ಅವರ ವಿರುದ್ಧ ಬಂದಿರುವ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಕಾರ್ಮಿಕ ಇಲಾಖೆ ಸಹಾಯಕ ಆಯುಕ್ತರು ನನಗೆ ನಿರ್ದೇಶಿಸಿದ್ದಾರೆ. ಅವರ ನಿರ್ದೇಶನದಂತೆ ಇವತ್ತು ನಾನು ಎಲ್ಲ ದಾಖಲೆಗಳನ್ನು ಮತ್ತು ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಮಗ್ರ ವರದಿಯನ್ನು ಆಯುಕ್ತರಿಗೆ ಸಲ್ಲಿಸುತ್ತೇನೆ. ನಂತರ ಅವರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಭರವಸೆ ನೀಡಿದರು. ಕಚೇರಿಯಲ್ಲಿ ಕೆಲವೊಂದು ಅಸ್ತವ್ಯಸ್ತಗಳು ಇರುವಂಥದ್ದು, ಸರ್ಕಾರದಲ್ಲಿ ಸೇವೆಗಳನ್ನು ನೀಡದೇ ಇರುವಂಥದ್ದು ಮತ್ತು ಅರ್ಹ ಕಾರ್ಮಿಕರಿಗೆ ಚೆಕ್ ಮಾಡ್ತಾ ಇರುವಂಥ ಒಂದು ಸ್ವಲ್ಪ 2-4 ದೂರುಗಳಿತ್ತು.
ಅದ್ರ ಬಗ್ಗೆ ನಾನು ವಿಚಾರ ಮಾಡಿ ಬಂದೆ, ದಾಖಲೆ ಮೇಲೆ ವಿಚಾರ ಕಂಪ್ಲೇಂಟ್ಸನ್ನು ನಮ್ಮ ಸಹಾಯಕ ಕಾರ್ಮಿಕ ಆಯುಕ್ತರು ಕೊಟ್ಟಿದ್ದರು. ಅಲ್ಲಿಂದ ಅವರು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ದಾಖಲೆಗಳನ್ನ ಏನೇನು ದೂರ ಅರ್ಜಿಯಲ್ಲಿರುವ ಅಂಶಗಳ ಬಗ್ಗೆ ಸರಿಯಾಗಿ ಪರಿಶೀಲನೆ ನಡೆಸಿ ಒಂದು ವರದಿ ಸಲ್ಲಿಸಲಿಕ್ಕೆ ಹೇಳಿದ್ದಾರೆ. ನಾನು ಆ ಪ್ರಕಾರ ಬಂದಿದ್ದೇನೆ. ಪರಿಶೀಲನೆ ಸ್ಟಾರ್ಟ್ ಮಾಡಿಲ್ಲ, ನಾನು ಈಗ ಕುತ್ಕೊಂಡು ಈಗ ನೋಡ್ತೇನೆ ರೀ. ಯಾಕಂದ್ರೆ ಈಗ ದೂರದಾರರು ಇಲ್ಲೇ ಬಂದಿದ್ದಾರೆ, ಇವರು ಕೂಡ ನಮ್ಮ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ. ಅವ್ರು ಏನು ದೂರ ಅರ್ಜಿಯಲ್ಲಿ ಅಂಶಗಳ ಬಗ್ಗೆ ಏನೇನು ಕೊಟ್ಟಿದ್ದಾರಲ್ಲ ಒಂದು ಬಾರಿ ನಾನು ಹೋಗ್ತೇನೆ, ನೋಡ್ಕೊಂಡು ಏನು ಸಮರ್ಪಕವಾಗಿ ಏನು ವಿರುದ್ಧ ಕೊಡ್ತಾರೆ ಮತ್ತು ಏನು ದಾಖಲೆ ಬೇಸ್ ಮೇಲೆ ನಾನು ಕೊಡುವಂಥದ್ದು ವರದಿ ನೋಡಿಕೊಂಡು ನಾನು ಮೇಲಾಗಿ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನೂತನ ಸದಸ್ಯರಾದ ಮಲ್ಲಣ್ಣ ಯಾದವಾಡ್ ಅವರು ಸಹಿತ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಅಧಿಕಾರಿಗಳಿಗೆ ರಾಮದುರ್ಗ ಕಾರ್ಮಿಕ ನಿರೀಕ್ಷಕರಾದ ಇವರನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದರು.